ಹ್ಯಾಪಿಯಾಗಿದೆ. ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನು ಉತ್ತರ ಕರ್ನಾಟಕ ಶೈಲಿಗೆ ಸೂಸ್ಲ ಮಾಡ್ತಾ ಇದ್ದೀನಿ. ಬನ್ನಿ, ಇದೇ ಟೈಮ್ಗೆ ಕರೆಕ್ಟಾಗಿ ಕರೆಂಟ್ ಬೇರೆ ಹೋಯ್ತು, ಆದ್ರೂ ಮಾಡಿ ತೋರಿಸ್ತೀನಿ ಬನ್ನಿ. ಸೂಸ್ಲ ಮಾಡೋಕ್ಕೆ ಏನೇನು ಐಟಮ್ ಬೇಕಂತ ತೋರಿಸ್ತೀನಿ ಬನ್ನಿ. ಒಂದು ಟೊಮ್ಯಾಟೊ, ಒಂದು 7-8 ಹಸಿಮೆಣಸಿನ್ಕಾಯಿ, ಒಂದು 2 ಈರುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದು ಕರಿಬೇವಿನ ಸೊಪ್ಪು, ಇದು ಉರ್ಗಡ್ಲೆ ಒಂದು ಬಟ್ಲು. ಎಣ್ಣೆ ಹಾಕ್ತೀನಿ ಒಂದು 4 ಸ್ಪೂನು. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು. ಕಡಲೆ ಬೀಜ ಹಾಕ್ತಾ ಇದ್ದೀನಿ. ಸ್ವಲ್ಪ ಇದು ರೋಸ್ಟ್ ಆಗೋವರೆಗೂ ಹುರಿಬೇಕು. ಸಾಸಿವೆ ಹಾಕ್ಬೇಕು, ಸ್ವಲ್ಪ ಜೀರಿಗೆ, ಈ ಸೂಸ್ಲ ನಮ್ಮ ಉತ್ತರ ಕರ್ನಾಟಕ ಕಡೆ ತುಂಬ ಇಷ್ಟಪಟ್ಟು ತಿಂತಾರೆ. ಬೆಳಗ್ಗೆ ತಿಂಡಿಗೆ ಇದನ್ನೇ ಮಾಡೋದು ನಮ್ಮ ಊರಲ್ಲಿ. ಇದು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೂ ಇಷ್ಟ, ನಮ್ಮ ಮನೆಯವ್ರಿಗೂ ಇಷ್ಟ. ಇದು ಉದ್ದಿನ ಬೇಳೆ ಕಡಲೆಬೇಳೆ ಏನೂ ಹಾಕಬಾರ್ದು, ಬರೀ ಕಡಲೆ ಬೀಜ ಮಾತ್ರ. ನಮ್ಮೂರಲ್ಲಿ ಇದಕ್ಕೆ ಪುಟಾಣಿ ಅಂತೀವಿ, ನೀವು ಈ ಕಡೆ ಉರ್ಗಡ್ಲೆ ಅಂತೀವಿ ಬೆಂಗಳೂರಲ್ಲಿ. ಇದನ್ನು ಪೌಡ್ರ್ ಮಾಡಿ ಇಟ್ಕೋಬೇಕು, ಉರ್ಗಡ್ಲೆ ಪೌಡ್ರು. ಮೆಣಸಿನ್ಕಾಯಿ ಹಾಕ್ಬೇಕು ಫಸ್ಟು. ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕೊಳ್ಳಿ. ಇದು ಸ್ವಲ್ಪ ಫ್ರೈ ಆಗೋವರೆಗೂ ಹುರ್ಕೊಳ್ಳಿ. ಆಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ ಸ್ವಲ್ಪ, ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಟೊಮೆಟೊ ಕಟ್ ಮಾಡಿದ್ದೀನಿ, ಟೊಮೆಟೊನ ಹಾಕ್ಕೊಳ್ಳಿ. ಇದು ಸ್ವಲ್ಪ ಮೆತ್ತಗಾಗೋವರೆಗೂ ಹುರ್ಕೋತಾ ಇರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಉಪ್ಪು ಹಾಕೊಂಡು ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಹಾಕೊಳ್ಳಿ. ಒಂದು ಸ್ವಲ್ಪ ಸಕ್ಕರೆ ಹಾಕೊಳ್ಳಿ. ನಾವು ಸಕ್ಕರೆ ಹಾಕೊಳ್ತೀವಿ ಸ್ವಲ್ಪ ರುಚಿ ಬರಲಿ ಅಂದ್ಬಿಟ್ಟು. ಸ್ವಲ್ಪ ನೀರು ಹಾಕೊಳ್ಳಿ, ಇಷ್ಟು. ಇದು ಸ್ವಲ್ಪ ಕುದಿಬೇಕು ಮೆತ್ತಗಾಗೋವರೆಗೂ. ಇದು ಸಪ್ಪೆ ಪುರಿ ಅಂತ ಬರುತ್ತೆ, ಅದು ತಗೊಳ್ಳಿ. ಇನ್ನೊಂದು ಬರುತ್ತೆ ಮೈಸೂರು ಪುರಿ ಅಂತ, ಅದು ಹಾಕಬೇಡಿ. ಅದು ಹಾಕಿದ್ರೆ ರಬ್ಬರ್ ಥರ ಬರುತ್ತೆ. ಇದು ಸಪ್ಪೆ ಪುರಿ ಅಂದರೆ ಕೊಡ್ತಾರೆ ಅಂಗಡಿಯಲ್ಲಿ. ಈ ಥರ ಹಿಂಡ್ಬಿಟ್ಟು ಡೈರೆಕ್ಟಾಗಿ ಇದ್ರೊಳಗಡೆ ಹಾಕೋಬೇಕು. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ರಿ. ಇದನ್ನ ಚೆನ್ನಾಗಿ ಮಿಕ್ಸ್ ಆಗಬೇಕು ಎಲ್ಲ. ಕೊತ್ತಂಬರಿ ಸೊಪ್ಪು, ಉರ್ಗಡ್ಲೆ ಪೌಡರ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀವಿ.